ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಕವಿತಾ. ಇವತ್ತು ಗಣೇಶ ಚತುರ್ಥಿ, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಚಂದನ್ ದೇವ್ರನ್ನ ಎತ್ಕೊಳಪ್ಪ, ತಟ್ಟೆ ಬಿಡು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಬ್ಲಾಗ್ನಲ್ಲಿ ನಮ್ಮ ಮನೆಯ ಗಣೇಶ ಚತುರ್ಥಿ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಲಾಸ್ಟ್ ಬ್ಲಾಗ್ನ ನೋಡಿದರೆ ಗೊತ್ತಿರುತ್ತೆ, ಗೌರಿ ಹಬ್ಬದ ಸೆಲೆಬ್ರೇಷನ್ ಬ್ಲಾಗ್ನೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಇವತ್ತು ಶನಿವಾರ ಗಣೇಶ ಚತುರ್ಥಿ. ಬೆಳಗ್ಗೆ ಬೇಗನೆ ಎದ್ದು ಚೇತು ಗಣೇಶನ ಪೂಜೆ ಮಾಡಬೇಕು, ಗಣೇಶನ ಕೂರಿಸ್ಬೇಕು ಅಂತ ಎಲ್ಲ ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮನೇಲಿ ನಾವು ಗಣೇಶ ಗೌರಿನ ಕೂರಿಸ್ದಾಗ್ಲಿಂದನೂ ಪ್ರತಿ ವರ್ಷ ಚೇತುನೇ ಗಣೇಶನಿಗೆ ಮೊದಲನೇ ಪೂಜೆ ಮಾಡೋದು. ಅದೇ ಥರ ಈ ವರ್ಷ ಕೂಡ ಚೇತುನೇ ಗಣೇಶನ ಕೂರಿಸಿ ಪೂಜೆ ಮಾಡ್ತಾ ಇದ್ದಾರೆ. ಈ ಸರಿ ಅವ್ರ ಪಪ್ಪನ ಜೊತೆ ಮೋಕ್ಷು ಕೂಡ ಸೇರ್ಕೊಂಡು ಪೂಜೆ ಮಾಡ್ತಿದ್ದಾನೆ ನೋಡಿ. ಗಂಡ್ಮಕ್ಳು ಗಣೇಶನ ಕೂರಿಸಿ ಪೂಜೆ ಮಾಡಬೇಕು ಅಂತ ನಾನು ಕೇಳ್ಪಟ್ಟಿದ್ರಿಂದ ನಾನು ಚೇತು ಕೈಲೇ ಪ್ರತಿ ವರ್ಷ ಗಣೇಶನ ಕೂರಿಸ್ತೀನಿ. ಬೇರೆ ಕಡೆ ಎಲ್ಲ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ನಾನು ಕೇಳ್ಪಟ್ಟಿರೋದ್ರಿಂದ ನಾನು ಇದೇ ಥರನೇ ನಡೆಸ್ಕೊಂಬಂದಿದ್ದೀನಿ. ನಿಮ್ಮ ಕಡೆ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವರ್ಷ ನಮ್ಮ ವಿಘ್ನೇಶ್ವರ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ವಿಶಸ್ಗಳನ್ನ ಫುಲ್ಫಿಲ್ ಮಾಡಲಿ ಅಂತ ಕೇಳ್ಕೊಳ್ತಾ, ಅದೇ ಥರ ನಿಮ್ಮ ಎಲ್ಲ ವಿಶಸ್ಗಳನ್ನ ಗಣೇಶ ಈಡೇರಿಸಲಿ, ಫುಲ್ಫಿಲ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ನೆನಪಿರ್ಬೋದು ಫ್ರೆಂಡ್ಸ್, ನಾವೆಲ್ಲ ಚಿಕ್ಕವರಿದ್ದಾಗ 21 ಗಣೇಶನ ದರ್ಶನ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಗಣೇಶನ ದರ್ಶನ ಮಾಡಿ ಅಕ್ಷತೆ ಹಾಕಿ ಕೈ ಮುಗಿದು ಬರ್ತಾಯಿದ್ವಿ. ನಿಮ್ಗೆ ಯಾರಾದರೂ ಈ ಥರ ಮಾಡಿರೋದು ನೆನಪಿದ್ರೆ ಕಮೆಂಟ್ ಮಾಡಿ ಹೇಳಿ. ನನಗೆ ನಾನು ಚಿಕ್ಕವಳಿದ್ದಾಗ ಒನ್ ಟೈಮಲ್ಲಿ ನಾನು ಹೋಗಿದ್ದು ನೆನಪಿದೆ, ಬಟ್ ನಾನು 21 ಗಣೇಶನ ಕಂಪ್ಲೀಟ್ ಮಾಡಿದ್ದು ನನಗೆ ನೆನಪಿಲ್ಲ. ಮೇ ಬಿ ಒಂದು 12-13 ಗಣೇಶನ ನೋಡಿರ್ಬೋದು ಅಷ್ಟೇ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನೀವ್ಯಾರಾದರೂ ಹೀಗೆ 21 ಗಣೇಶನ ನೋಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಚೇತುನ ಕೇಳ್ತಿದ್ದೆ, ಅಟ್ಲೀಸ್ಟ್ ಈ ವರ್ಷನಾದರೂ ನನಗೆ 21 ಗಣೇಶನ ತೋರಿಸಿ ದರ್ಶನ ಮಾಡಿಸಿ ಅಂತ. ಬಟ್ ಅವ್ರು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಈ ವರ್ಷ ಕೂಡ ನನಗೆ ಅದು ಫುಲ್ಫಿಲ್ ಆಗಲಿಲ್ಲ. ಮೇ ಬಿ ನೋಡೋಣ, ನೆಕ್ಸ್ಟ್ ಯಾವಾಗಾದರೂ ಗಣೇಶ ನನ್ನ ಆಸೆನ ಈಡೇರಿಸಬಹುದು. ಇದು ನಮ್ಮ ಮೋಕ್ಷದು ಔಟ್ಫಿಟ್ಟು, ನೀವು ನೋಡ್ತಾ ಇರ್ಬೋದು. ಪಂಚೇಶಲ್ಯ, ನಾನು ಅವನಿಗೆ ಹಬ್ಬಕ್ಕೆ ಅಂತ ತೊಗೊಂಬಂದಿದ್ದು ಪಂಚೇಶಲ್ಯ ಗ್ರೀನ್ ಕಲರ್ದು. ನೀವು ಶಾಪಿಂಗ್ ಬ್ಲಾಗಲ್ಲಿ ನಾನು ತೋರಿಸಿದ್ದೀನಿ, ಅದನ್ನು ನೋಡಿರ್ತೀರ ಅನಿಸುತ್ತೆ. ಅದು ಅವನಿಗೆ ತುಂಬ ದೊಡ್ಡದಾಗಿದ್ದರಿಂದ ಸೈಜ್ ತುಂಬ ದೊಡ್ಡದು ತೊಗೊಂಬಂದ್ಬಿಟ್ಟಿದೆ. ಬಟ್ ಅವ್ನಿಗೆ ಅದನ್ನು ಹಾಕಿದ್ರೆ ತುಂಬ ದೊಡ್ಡದಾಗಿ ಕಾಣಿಸ್ತಿತ್ತು, ಸೊ ಅದಕ್ಕೆ ಅದನ್ನು ಹಾಕಲಿಲ್ಲ. ಕೊಡ್ತಿ ಬಿಡಿ, ಇವತ್ತು ಕೊಡ್ತಿ. ಅಕ್ಷತೆ ಹಾಕ್ಬಿಟ್ಟು ಬಾ, ದ್ರಾಕ್ಷಿ ಕೊಡುತ್ತೆ. ಏನ್ ಹೇಳ್ಬೇಕು? ಪೂಜೆ ಎಲ್ಲ ಆಗ್ತಾ ಇದೆ. ಫೈನಲಿ ಗಣೇಶಂಗೆ ಆರತಿ ಮಾಡಿ ಅಕ್ಷತೆ ಹಾಕ್ತಾ ಇದ್ದಾರೆ. ನಮ್ಮ ಗಣೇಶ ಈ ಸರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಗಣೇಶ ಚತುರ್ಥಿ ಹಬ್ಬದ ಸ್ಪೆಷಲ್ಗಳು: ಮಳೆಗಾಲ, ಕೋತು ಸೂರ್ಯ, ಹಣಪಬ್ಬ, ಗುರುದೇವ, ಹಬ್ಬಕಾಲೇಶಿ, ಸೊಲ್ಲದ ಗಣಪತಿ ಬಪ್ಪ ಮೋರಿಯ.
ಶುಭಾಶಯಗಳು. ನಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಈ ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಿಕ್ಕಿ ಚಾನಲ್. ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ಹ್ಯಾಪಿ ಗಣೇಶ ಚತುರ್ಥಿ. ನಮ್ಮ ಪೂರ್ವಿ ನೀವು ಬ್ಲಾಗಲ್ಲೆಲ್ಲ ನೋಡಿರ್ತೀರಾ. ಮನೆಗೆ ಅಕ್ಕನ ಮಕ್ಕಳೆಲ್ಲರೂ ಬಂದಿದ್ದರು. ಹಬ್ಬಕ್ಕೆ ಕಡುಬು ಮಾಡಬೇಕಿತ್ತಲ್ಲ, ಅದರ ರೆಸಿಪಿನ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಮಾಡ್ತಿರೋದು ಸಿಹಿ ಕಡುಬಾಗಿರೋದ್ರಿಂದ ಸಿಹಿ ಕಡುಬಿಗೆ ಬೇಕಾಗಿರೋದು ಕಡಲೆ ಬೀಜ, ಕಡಲೆ ಎಳ್ಳು, ಬಿಳಿ ಎಳ್ಳು, ಬೆಲ್ಲ, ಅಕ್ಕಿ ಹಿಟ್ಟು ಮತ್ತು ಕಾಯಿ ತುರಿ. ಈಗ ನಾನು ಕಡಲೆ ಬೀಜನ ಸ್ಟವ್ ಮೇಲೆ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಅದು ಕಲರ್ ಬಿಡೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಬೆಲ್ಲನ ಈ ಥರ ಕುಟ್ಕೋಬೇಕು. ಸಣ್ಣ ಸಣ್ಣದಾಗಿ ಬೆಲ್ಲನ ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ಬೆಲ್ಲನ ಆದಷ್ಟು ಚಿಕ್ಕದಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಕಡುಬಿಂದು ಸ್ಟಫಿಂಗಲ್ಲಿ ತುಂಬ ಚೆನ್ನಾಗಿ ಅದು ಟೇಸ್ಟ್ ಕೊಡುತ್ತೆ. ಆರ್ಗ್ಯಾನಿಕ್ ಜಾಗರಿ ಪೌಡ್ರು ಕೂಡ ಯೂಸ್ ಮಾಡ್ಬೋದು. ನಾವಿಲ್ಲಿ ಸ್ವಲ್ಪ ಪುಡಿ ಬೆಲ್ಲ ಮತ್ತು ಆರ್ಗ್ಯಾನಿಕ್ ಪೌಡ್ರು ಎರಡನ್ನೂ ಯೂಸ್ ಮಾಡ್ತಾ ಇದ್ದೀವಿ. ಆಗಲೇ ಕಡಲೆ ಬೀಜ ಹುರಿದಿಟ್ಕೊಂಡ್ವಲ್ಲ, ಅದನ್ನು ಕೂಡ ಅಷ್ಟೇ ಅದರದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಟು ಸಣ್ಣ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೋಬೇಕು. ಬೆಲ್ಲ ಮತ್ತು ಕಡಲೆ ಬೀಜ, ಬಿಳೆ ಎಳ್ಳು, ರುಬ್ಬಿರೋ ಮತ್ತು ಕಡಲೆ, ಇದಕ್ಕೆ ಕಾಯಿ ಮಿಕ್ಸ್ ಮಾಡಿ, ತುರಿದಿರೋ ಕಾಯಿನ ಮಿಕ್ಸ್ ಮಾಡಿ ನಾವು ಅದನ್ನು ಕಡುಬಿಂದು ಸ್ಟಫಿಂಗ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ರೈಸ್ ಪೌಡ್ರನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಅದರಲ್ಲಿ ನಾವು ರೆಡಿ ಮಾಡಿರೋ ಕಡುಬಿನ ಸ್ಟಫಿಂಗ್ನ ಫಿಲ್ ಮಾಡಿ ಅದನ್ನು ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಕಡುಬು ರೆಡಿ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು, ಈಗ ರೆಡಿ ಆಗಿರೋ ಕಡುಬನ್ನು ನಾವು ಬಿಸಿನೀರಲ್ಲಿ ಸ್ಟೀಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಅಕ್ಕರೆಲ್ಲರೂ ಮನೆಗೆ ಬಂದಿದ್ದರಿಂದ ನನಗೆ ಸರಿಯಾಗಿ ಕಡುಬಿಂದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ನಾನು ಅವ್ರ ಜೊತೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇದರ ರೆಸಿಪಿನ ನೆಕ್ಸ್ಟ್ ಯಾವಾಗಾದರೂ ನಾನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಈಗ ಸಂಜೆ ಆಗಿದೆ, ವಸ್ತುಲು ಪೂಜೆ ಮಾಡಬೇಕು. ಸೊ ದಟ್ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಇನ್ನು ಗಣೇಶ ಹಬ್ಬದ ದಿನ ಸಂಜೆ ಟೈಮಲ್ಲಿ ವಸ್ತುಲು ಪೂಜೆ ಮಾಡೋದು ನಮ್ಮ ಕಡೆ ನಡೆಸ್ಕೊಂಬಂದಿದ್ದೀವಿ. ಎಲ್ಲ ಕಡೆಯೂ ಮೇ ಬಿ ಗಣೇಶ ಹಬ್ಬದಲ್ಲಿ ಈ ವಸ್ತುಲು ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇನ್ನು ಎಲ್ಲರೂ ಮನೆಗೆ ಬಂದಾಗ ಒಂದು ದೊಡ್ಡ ಸಂಭ್ರಮ ಸಡಗರನೇ ಇರುತ್ತೆ. ಸೊ ನಾನು ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾ ಇದ್ದೀನಿ, ಫನ್ ಟೈಮ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಇನ್ನು ಫೈನಲಿ ಹಬ್ಬ ಮುಗೀತು, ಸಂಜೆ ಆಗ್ತಾ ಇದೆ. ನಾವು ಗಣೇಶನ ಸಂಜೆನೇ ವಿಸರ್ಜನೆ ಮಾಡ್ತೀವಿ. ಪ್ರತಿ ವರ್ಷವೂ ಅಷ್ಟೇ ಗಣೇಶನ ಇಟ್ಟಿದ್ದ ದಿನವೇ ಸಂಜೆ ನಾವು ವಿಸರ್ಜನೆ ಮಾಡಿಬಿಡ್ತೀವಿ. ಸೊ ಇವತ್ತು ಗಣೇಶನ ವಿಸರ್ಜನೆ ಮಾಡಬೇಕು ಅಂತ ಸಂಜೆ ಒಂದ್ಸರಿ ಪೂಜೆ ಮಾಡ್ತಾ ಇದ್ದೀವಿ. ಚಂದು ಪೂಜೆ ಮಾಡ್ತಾ ಇದ್ದಾನೆ. ಈಗ ನಮ್ಮ ಪೂರ್ವಿ ಗೌರಿ ದೇವಿನ ಎತ್ಕೊಂಡ್ಬರ್ತಾ ಇದೆ ವಿಸರ್ಜನೆ ಮಾಡೋದಕ್ಕೆ ಅಂತ. ನಮ್ಮ ಚಂದು ಪೂರ್ವಿ ಪುಟ್ಟು ಗಣೇಶ, ಪುಟ್ಟು ಗೌರಿನ ಎತ್ಕೊಂಡಿರೋದನ್ನ ನೋಡಿ ನಮ್ಮ ಮೋಕ್ಷ ಮನೋಜ್ ಇಬ್ರು ನಾವು ಎತ್ಕೋಬೇಕು ಅಂತ ಹಠ ಮಾಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಇರೋ ಮನೇಲಿ ಇದೇ ಥರ ಅಲ್ವಾ, ಅವ್ರನ್ನಂತೂ ಕಂಟ್ರೋಲ್ ಮಾಡೋ ಅಷ್ಟೊತ್ತಲ್ಲಿ ನಮಗಂತೂ ಸಾಕಾಗೋಗುತ್ತೆ.
ಹಾಂ ಕೈ ಬಿಡ್ಬೇಡ. 3 ಸತಿ ಹೀಗೆ ಕೈ ಬಿಡ್ಬೇಡ. ಹಿಂಗಲ್ಲ ಹಂಗಂಗೆ ಬಿಡು. ಹಾಂ ಇನ್ನೊಂದ್ಸತಿ ಎತ್ತು. ಮೂರನೇ ಸತಿಗೆ ಬಿಡು. ಮಕ್ಕಳೆಲ್ಲ ಸೇರಿ ಖುಷಿ ಖುಷಿಯಾಗಿ ಗೌರಮ್ಮನ ಗಣೇಶನ ಕಳಿಸ್ಕೊಟ್ಟಿದ್ದಾಯಿತು, ವಿಸರ್ಜನೆ ಮಾಡಿದ್ದಾಯಿತು. ಈ ವರ್ಷ ಗೌರಿ ಗಣೇಶ ಹಬ್ಬನ ತುಂಬ ಖುಷಿಯಾಗಿ ಸಂಭ್ರಮದಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಮುಂದಿನ ವರ್ಷ ಇದೇ ಥರ ಗೌರಿ ಗಣೇಶ ಹಬ್ಬನ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಗಣಪತಿ ಬಪ್ಪ. ಗಣಪತಿ ಬಪ್ಪ